ತಾಲೂಕು ಆಯ್ತು, ತಾಲೂಕು ಆಯ್ತು, ಹೋಬಳಿ ಆಯ್ತು, ಪಂಚಾಯತಿ ಲೆವೆಲ್ ಬಂದಿದ್ದೀವಿ. ಸುಮಾರು 32-33 ಶಿವಪ್ರಸಾದ್ ಹೋಗ್ಬೇಡ್ರಿ. 30-32 ದಿನಗಳಾದ್ಮೇಲೆ ಮತ್ತೆ ನಾನು ಇನ್ನೂ ಒಂದು ದಿವಸ ನಾನು ಚಿತ್ತೂರಿಗೆ ಬರ್ತೀನಿ. ನಾನು ತಮಗೆ ವಿನಂತಿ ಮಾಡೋದು ಇಷ್ಟೇ, ಇದು ದೇಶದ ಚುನಾವಣೆ, ಭಾರತದ ಭವಿಷ್ಯದ ಚುನಾವಣೆ. ಈ ಭವಿಷ್ಯದ ಚುನಾವಣೆಯಲ್ಲಿ ನಿಮ್ಮ ಪಾತ್ರ, ನಿಮ್ಮ ಭಾವನೆ, ನಿಮ್ಮ ತೀರ್ಮಾನ ಇಡೀ ವಿಶ್ವ ನೋಡ್ತಾ ಇದೆ. ವಿಶ್ವದ ಭೂಪಟದಲ್ಲಿ 2024ರ ಒಂದು ಲೋಕಸಭಾ ಚುನಾವಣೆ ಪ್ರಾಯಶಃ ಕೇವಲ ಭಾರತೀಯರಲ್ಲ, ನಮ್ಮ ಅಮೆರಿಕ ಅಂತ ದೇಶ, ಚೈನಾ ದೇಶ, ಪಾಕಿಸ್ತಾನ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಬಂಧುಗಳೇ. ನನಗೊಂದು ಸಂತೋಷ, 10 ವರ್ಷಗಳಲ್ಲಿ ಇಡೀ ಜನಮನವನ್ನ ಗೆದ್ದು ವಿಶ್ವ ನಾಯಕನ ಪಟ್ಟಕ್ಕೆ ಕೊಂಡೊಯ್ದಂತ ಒಬ್ಬ ಹಿಂದುಳಿದ ವರ್ಗದ ಜಾಮಾರ್ತಕ್ಕಂಥ ಒಬ್ಬ ವ್ಯಕ್ತಿ, ಭಾರತ ದೇಶದ ಒಬ್ಬ ಒಂದು ಅದರ ಶ್ರೀಮಂತಿಕೆಯಿಂದ ಭಾರತೀಯರ ಸಾರ್ವಭೌಮತೆಯನ್ನ ಎತ್ತಿ ಹಿಡಿದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತದ ವೈಖರಿಯನ್ನ ಇಡೀ ದೇಶ ಮೆಚ್ಚಿಕೊಂಡಿದೆ. ಬಂಧುಗಳೇ, ಚುನಾವಣೆ ಬಂದಿದೆ. ಸನ್ಮಾನ್ಯ ದೇವೇಗೌಡರು ಎಂದು ಬಿಜೆಪಿಯ ಜೊತೆಯಲ್ಲಿ ಹೋದವರಲ್ಲ, ಬಿಜೆಪಿಯ ಜೊತೆ ಧಕ್ಕೆ ಬೆಳೆಸೋರಲ್ಲ. 91ರ ವಯಸ್ಸಿನಲ್ಲೂ ಕೂಡ ದೇಶದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ, ಮುಂದಿನ ಯುವಜನಾಂಗದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕನ್ಸರ್ನ್ ಕಳಕಳಿಯನ್ನು ಮನಗೊಂಡು ಇವತ್ತು ಈ ದೇಶಕ್ಕೆ ಯಾರಾದ್ರೂ ಒಬ್ಬ ಸರಿಯಾದ ನಾಯಕ ಇದ್ರೆ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅವರೇ ಪ್ರಧಾನಿ ಆಗ್ಬೇಕು ಅಂತ ತೀರ್ಮಾನವನ್ನು ಮಾಡಿ NDA ಅಭ್ಯರ್ಥಿಯಾಗಿ ನಾನು ಬಂದಿದ್ದೇನೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಬುದ್ಧಿಜೀವಿಗಳ ತಾಣ ಒಂದೊಳ್ಳೆ ಹೋಬಳಿ ಕೇಂದ್ರ. ನಾನು ಕೂಡ 25, 30, 40 ವರ್ಷಗಳಿಂದ ನೋಡಿದ್ದೇನೆ. ಯಾವ್ಯಾವ ಸಮಾಜ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಬುದ್ಧಿಜೀವಿಗಳು, ದೇಶವನ್ನ ಪ್ರೀತಿಸ್ತಕ್ಕಂಥವ್ರು. ವ್ಯಕ್ತಿಗಿನ್ನ ದೊಡ್ಡದು ದೇಶ. ಆ ದೇಶ ಇದ್ರೆ ಮಾತ್ರ ನಾವು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿರ್ತಕ್ಕಂಥವರಲ್ಲಿ ಈ ಭಾಗದ ಜನತೆಯು ಕೂಡ ಒಂದು ದೊಡ್ಡತನವನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಮನವಿಯನ್ನ ಮಾಡೋದಕ್ಕೆ ಬಂದಿದ್ದೀರಿ ಬಂಧುಗಳೇ. ನಮ್ಮ ಸ್ನೇಹಿತರು ಹೇಳಿದ್ರು, ಸೋಮಣ್ಣನೇ ನೀವು ಮನವಳ್ಳಿಯಲ್ಲಿ ಒಳ್ಳೆ ಒಂದು ಬೆಂಗಳೂರಿನಲ್ಲಿ ಇದು ಗೋವಿಂದನಗರದಲ್ಲಿ ಒಂದು ಒಳ್ಳೆ ಕನಕ ಭವನ ಕಟ್ಟಿದ್ದೀರ ಅಂತ ನಾನು ಹೇಳಿದೆ. ಸೋಮಣ್ಣ ಒಂದು ಕನಕ ಭವನ ಅಲ್ಲ, ಒಂದು ಸಮಾಜಕ್ಕಲ್ಲ, ಯಾವ್ಯಾವ ಸಮಾಜಗಳಿದೆ, ಧ್ವನಿ ಇಲ್ಲದ, ಆಧಾರ ಇಲ್ಲದ ಎಲ್ಲ ಸಮಾಜಗಳದ್ದು ಕೂಡ ನಾನು ಒಬ್ಬ ಬಸವಣ್ಣವರ ಅನುಯಾಯಿಯಾಗಿ ನನ್ನದಾದಂತಹ ಆದ್ಯತೆಯನ್ನು ಕೊಟ್ಟಿದ್ದೀನಿ. ದಯಮಾಡಿ ನಾನು ಅದಕ್ಕೆ ಪ್ರಸ್ತಾಪ ಮಾಡಕ್ಕೆ ತಯಾರಾಗಿಲ್ಲ ಅಂತೆ. ಬೆಳಿಗ್ಗೆ ನನ್ನ ಮನೆಗೆ ಬಂದು ಹೇಳ್ತಾರೆ ಇವತ್ತು ಮಾತಾಡ್ಲೇಬೇಕು ಅನ್ನುವ ಒತ್ತಾಸೆಯನ್ನು ಕೂಡ ತಂದ್ರು. ನಾನು ತಮ್ಮನ್ನು ವಿನಂತಿ ಮಾಡ್ತೀನಿ, ಈ ಚುನಾವಣೆಯಲ್ಲಿ ನಿಮ್ಮ ಮತಕ್ಕೆ ಭಾರಿ ಬೆಲೆ ಇದೆ. ಈ ಬೆಲೆಯನ್ನೇ ಯಾವ ರೀತಿ ತೀರಿಸಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶವನ್ನ ಮುನ್ನಡೆಸ್ತಕ್ಕಂಥದಕ್ಕೆ ನಾನು ಕೂಡ ಕಾಂಗ್ರೆಸ್ ನಲ್ಲಿ 2 ಸಾರಿ MLA ಬಂದೆ, JDS ನಲ್ಲಿ MLA, ಇಂಡಿಪೆಂಡೆಂಟ್ ಆಗೋ MLA, ಬಿಜೆಪಿಲಿ MLA ಎಲ್ಲವನ್ನು ನೋಡಿದೀವಿ. ಇವತ್ತು ಲೋಕಸಭೆಗೆ ನಮ್ಮ ವರಿಷ್ಠರು ನನ್ನ ನಿಲ್ಸಿದ್ದಾರೆ. ನಾನು ಕೇಳಿದೆ ಕಾಂಗ್ರೆಸ್ ಅವ್ರಿಗೆ, ಏನಪ್ಪ ಏನ್ ಮಾಡ್ತಾ ಇದ್ದೀರಿ ನೀವು ಅಂತ. ಇಲ್ಲ ಅಣ್ಣ, ನಾವು ನಿಲ್ಸೋದು 530, ಅದ್ರೊಳಗೆ ಗೆಲ್ಲೋದು ಒಂದಷ್ಟು. ಯಾಕಪ್ಪ ಏನಾಯ್ತು ನಿಮ್ಗೆ? 75 ವರ್ಷದ ಕಾಂಗ್ರೆಸ್, ನಮ್ಮಲ್ಲಿ ಅಭ್ಯರ್ಥಿನೇ ಇಲ್ಲ, ದುರಂತ ಇದು. ಈ ದೇಶಕ್ಕೆ ಒಬ್ಬ ಪ್ರಧಾನಿ ಆಗ್ತಕ್ಕಂಥ ಅಭ್ಯರ್ಥಿಯನ್ನ ಎಲ್ಲ 1,000 ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ನಾನು 2,000 ಕೊಟ್ಟೆ. ಯಾವ್ದು ಕೊಟ್ಟು ಸಿದ್ದರಾಮಯ್ಯ 2,000? ನೀವು ಬಂದಾಗೆಲ್ಲ ಯಾಕೆ ಬರಗಾಲ ಬರ್ತದೆ, ಏನಾಯ್ತದೆ? ಇದ್ರ ಬಗ್ಗೆ ಚಿಂತನೆ ಬೇಡ. ನೀವು 2,000 ಕೊಟ್ಟಿರೋದು ಅದಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. 2,000 ರಾಷ್ಟ್ರದ ಪ್ರಧಾನಮಂತ್ರಿ ಬೆಲೆ ಇದೆಯಾ ಸ್ವಾಮಿ? ಅದಕ್ಕೆ ಏನಾದ್ರು ಇದೆಯಾ? ಅದನ್ನ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ರಿ. ದೇಶ ಇದ್ರೆ ನಾವು ದೇಶದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿದೆ. ಕೆರೆಗಳಿಗೆ ನೀರನ್ನು ತುಂಬಿಸಬೇಕಾಗಿದೆ. ಈ ಭಾಗದ ಜನರಲ್ಲಿ ಇರ್ತಕ್ಕಂಥ ನೋಡಿದೆ ನಾನು, ಕೇವಲ 5-6 ತಿಂಗಳಲ್ಲಿದ್ದಂತ ನೀರು ಯಾವುದೇ ಕೆರೆಗಳಲ್ಲೂ ಕೂಡ ಇವತ್ತು ನೀರಿಲ್ಲ. ಶಾಶ್ವತವಾದ ಯೋಜನೆಗಳನ್ನ ಈಗಾಗಲೇ ನಾಗೇಶಣ್ಣ ಅವರು ಸಾಕಷ್ಟು ಮಾಡಿದ್ದಾರೆ. ಅದನ್ನು ಇನ್ನೂ ಒಂದಷ್ಟು ಬೃಹದಾಕಾರವಾಗಿ ಬೆಳೆಸಬೇಕಾಗಿದೆ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಯಾವ್ದಾದ್ರು ಒಂದು ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಯಾಗಿ ಏನು ಇವತ್ತು ಬೆಂಗಳೂರು ಬೆಳೀತಾ ಇದೆ ಆ ರೀತಿ ಬೆಳೆಯತಕ್ಕಂಥದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥದ್ದು ಅದು ತುಮಕೂರು ಮಾತ್ರ. ಆ ತುಮಕೂರಿಗೆ ಬರ್ತಕ್ಕಂಥ ಚಿತ್ತೂರು ಇರ್ಬೋದು, ಚಿಕ್ಕನಹಳ್ಳಿ ಇರ್ಬೋದು, ತುರುವೇಕೆರೆ ಇರ್ಬೋದು, ಗುಬ್ಬಿ ಇರ್ಬೋದು, ಅದೇ ರೀತಿ ತುಮಕೂರು ಗ್ರಾಮಾಂತರ, ತುಮಕೂರು ಮತ್ತು ಮಧುಗಿರಿ, ಕೊಟ್ಟಿಗೆ ಈ ಭಾಗದಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಾವು ತರಬೇಕಾಗಿದೆ.
ಇಷ್ಟೊಂದು ದೊಡ್ಡ 10 ತಾಲೂಕಿನ ತಗೊಂಡ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಕೇಂದ್ರೀಯ ವಿದ್ಯಾಲಯ ಇದೆ. ಒಂದು ಕಡೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಒಂದು ಡಯಾಲಿಸಿಸ್ ಸೆಂಟರ್ ಇಲ್ಲ, ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳಿಲ್ಲ. ಈಗ ಹಲವಾರು ಕನಸುಗಳನ್ನ ಕಟ್ಟಿಕೊಂಡು ನಾನು ನಿಮ್ಮ ಊರಿಗೆ ಬಂದಿದ್ದೀನಿ, ನಿಮ್ಮ ಆಶೀರ್ವಾದ ಕೇಳಕ್ ಬಂದಿದ್ದೀನಿ. ಈ ಚುನಾವಣೆ ನಿಮ್ಮ ಮತಕ್ಕೆ ಕೋಟಿ ಬೆಲೆ ಕಟ್ಟೋದು ಆಗೋದಿಲ್ಲ. ಸಿದ್ಧಾಂತ ತತ್ವವನ್ನು ಪಕ್ಕಕ್ಕಿಟ್ಟು ದೇಶಕ್ಕೋಸ್ಕರವಾಗಿ ಈ ದೇಶದ ಮುಂದಿನ ಯುವಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ, ಭವ್ಯ ಭಾರತದ ಭವಿಷ್ಯಕ್ಕೆ ಈ 24ರ ಚುನಾವಣೆ ನಮ್ಮೆಲ್ಲರಿಗೂ ಕೂಡ ಒಂದು ಯಕ್ಷಪರಿಸ್ಥಿತಿ ಆಗಿದೆ. ಬಂಧುಗಳ ತಮ್ಮನ್ನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಇದು ಸೋಮಣ್ಣ ಅಲ್ಲ ನಿಂತಿರೋದು ನರೇಂದ್ರ ಮೋದಿ. ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಯಾವ್ದಾದ್ರು ಒಂದು ಸ್ಥಾನವನ್ನ ಸೀಟನ್ನ ಕರ್ನಾಟಕದಲ್ಲಿ ಕೊಟ್ಟರು ಅಂದ್ರೆ ಅದು ನಿಮ್ಮ ಸೋಮಣ್ಣನ ಮಾತ್ರ. ಅದಕ್ಕೋಸ್ಕರವಾಗಿ ಸೋಮಣ್ಣನ ಬಗ್ಗೆ ಇಲ್ಲ ಸಲ್ಲದ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ದಯಮಾಡಿ ತಮ್ಮನ್ನು ವಿನಂತಿ ಮಾಡ್ತೀನಿ, ನಿಮ್ಮ ಮತವನ್ನ ಗಮನದ ಗುರುತಿಗೆ ನೀಡುವುದರ ಮುಖೇನ ಕ್ರಮ ಸಂಖ್ಯೆ 3ಕ್ಕೆ ನೀಡಿ. ನಾನು ತುಮಕೂರಿನಲ್ಲಿ ಮನೆ ಮಾಡಿದ್ದೀನಿ, ಮತ್ತೆ ಚಿತ್ತೂರಿನಲ್ಲೂ ಕೂಡ ನಮ್ಮ ಶಾಂತಣ್ಣ ಹೇಳ್ತಾ ಇದ್ರು ಕಚೇರಿಯನ್ನು ತೆಗೆಯೋದಕ್ಕೆ. ಚುನಾವಣೆ ಮುಗಿದ ತಕ್ಷಣ ಕಚೇರಿಯನ್ನು ತೆಗಿತೀನಿ. ಬೆಂಗಳೂರಿನಲ್ಲಿ ಯಾವ ರೀತಿ ಈಗ ಯಾರಾದ್ರೂ ಬೆಂಗಳೂರಿನಲ್ಲಿ ನಿಮ್ ಸ್ನೇಹಿತರು ಕೇಳಿ, ನನ್ನ ಕಾರ್ಯ ಕ್ಷೇತ್ರ ಶುರು ಆಗೋದು ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ ರಾತ್ರಿ 11 ಗಂಟೆವರೆಗೂ ಇರ್ತೀನಿ, ನಿಮ್ ಸೇವೆ ಮಾಡ್ತೀನಿ. ಒಬ್ಬ ಜನಪ್ರತಿನಿಧಿ, ಒಬ್ಬ ಲೋಕಸಭಾ ಸದಸ್ಯ ಈ ಮಟ್ಟಕ್ಕೂ ಕೆಲಸ ಮಾಡಬಹುದಾ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂದೇಶವನ್ನ ರವಾನೆ ಮಾಡ್ತೀನಿ. ನಿಮ್ಮ ಓಟಿನ ಬೆಲೆ ಏನು ಅಂತ ಎತ್ತಿ ತೋರಿಸ್ತೀನಿ. ದೇಶಕ್ಕೋಸ್ಕರವಾಗಿ ಮೋದಿ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೋಸ್ಕರವಾಗಿ ಆಯ್ಕೆ ಮಾಡಿ ಕಳ್ಕೊಡ್ಬೇಕು ಅಂತ ವಿನಂತಿ ಮಾಡಿ ಗಮನದ ಗುರುತಿಗೆ ಮತ ನೀಡಿ ನನ್ನ ಆಶೀರ್ವಾದ ಮಾಡಿ NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.